ಇಂಥವು ನನ್ನವು ಮಸ್ತಾಗಿದ್ದಾವೆ. ಇಂಥವೇ ತಂದವನೆ ಸೀರೆ ತರಂಗಿದ್ರೆ ನಮ್ಮನ್ನ ಕಳ್ಸಲ್ಲ, ಹೋಗಿ ಅವರೇ ತಗೊಂಡು ಬರ್ತಾರೆ. ಬಡ ಸೆನಕ್ಕಿಲ್ಲ, ಇಂಥವು ಮಸ್ತಾಗಿದ್ದಾವೆ ನನ್ನವು. ಮೆಂತ್ಯ ಕಲರ್, ಇನ್ನು ಯಾವ್ದನೋ ಬೇರೆ ಕಲರ್ ಯಾವನ ಥರದ್ದು ಬಿಟ್ಟು ಈ ಕೆಂಪಗೈತೆ ಇಂಥದ್ದು ಓದ್ಕೊಂಬಂದಿದ್ದಾನೆ. ನಮ್ಗನ್ನ ಕರೆಯೋದಿಲ್ಲ, ಯಾವಾಗನ ನೋಡು ಎಂಥದನ ಒಂದು ಸುಮ್ಮನೆ ತತ್ತಾರೆ. ಬಡ ಸೆನಕ್ಕಿಲ್ಲ. ಶಾಂತಮ್ಮ ಹೊಸ್ತೇನೆ ಸೀರೆ ನೋಡ್ತಾ ಕುಂತಿದ್ದೆ, ಈಗ ತಂಡೆ ಸೀರೆ ಬಂದಿದ್ರೆ ವ್ಯಾಪಾರ ಮಾಡ್ಕೊಂಡು ಯಾತ ಗೊನಗೊನ ಅಂದ್ಕೊಂಡು ಮಾತಾಡ್ತಿದ್ದೆ, ಈಗ ತಂಡೆ ನಿನ್ನ ಸೀರೆ ಹೊಸದೆ. ಕೂಕಳ ತಾಯಿ ನೋಡಿವೆಂತೆ ನೀನು, ಹೊಸ್ತ ಹಳೇದ ಅಂತಂದೊಂಬದ ಕೂಕ ನೋಡಿವೆಂತ ನೀನೊಂದಿಟ್ಟು, ನಾನು ಇಟ್ಟ ತಕ್ಕ ನೋಡಿದ್ದೀನಿ, ನಿಪ್ಪಟ್ಟು ನೀನು ನೋಡಿವೆಂತ ಕೂಕಳ ಸುಶೀಲಮ್ಮ. ಉಂಕಣೆ ಶಾಂತಮ್ಮ ಹೊಸಾದಿದ್ದಂಗೈತೆ, ಈಗ ತಂಡೇನೆ ಏಟ್ ಕೊಟ್ಟೆ ಸೀರೆಗೆ. ಸುಮ್ಮ ಕುಕ್ಕ, ನಾನು ಇಂಥದ್ದು ಎತ್ಕೆ ತಾಂತಿದ್ದೆ ಇಂಥ ಸೀರೆನೆ ನಾನು. ಆಗ ಅವನು ನಮ್ಮ ಅಣ್ಣಯ್ಯ ಮದುವೆ ಕರಿಯೋಕ್ಕೆ ಬಂದು ಸೀರೆಯ ತಂದುಕೊಟ್ಟು ನಮ್ಮ ಅಯ್ಯಪ್ಪಗೂ ನಮಗೂ ಬಟ್ಟೆ ತಂದಿದ್ದೀನಿ ಅಂತಂದೇಳಿ ತಂದುಕೊಟ್ಟಿದ್ದಾನೆ. ನೋಡಿ ಯಾವಾಗ ನೋಡಿರಿಗೆ ಇಂಥವ ತೊತ್ತಾನೆ ಕಮ್ಮಿ ರೇಟ್. ನಮ್ಮನ್ನ ಕರಿಯಲ್ಲ ಮದುವೆಗೆ ಬಟ್ಟೆ ತೆಗಿಯಕ್ಕೆ ಹೋಗ್ಯವನೆ, ನಮ್ಮನ್ನ ಒಂದು ಸೊಲ್ಲನ ಕರಿಬಾರ್ದೆ. ಬಂದರೆ ಸ್ಯಾನೆ ರೇಟ್ನವ ತಾಂತಾರೆ ಅಂತಂದೇಳಿ ಅವನೇ ಅಂಥವನ್ನ ಓದ್ಕೊಂಬಂದು ತಂದು ಕೊಟ್ಟೋಗಿದ್ದಾನೆ. ನಮ್ಮನೆ ಇದನ್ನು ಹೊಲಿಸ್ಕೆ ಮದುವೆಗೆ ಒಂದು ವಾರ ಇದ್ದಂಗೆ ಬರ್ರಿ ಅಂತಂದೇಳಿ ಹೇಳೋಗಿದ್ದಾನೆ. ಇಂಥದ್ದೇನೆ ತರೋದು ನೋಡೆ ಸೀರೆನೇ, ಇದೆ ಹಂಗೈತೆ, ಹಂಗೇನೆ ಜಿಬಾನ್ ಇದ್ದಂಗೆ ಐತೆ. ಬಡ ಚೆನ್ನಾಗಿಲ್ಲ ಇಂಥವು ನಾವು ಮಸ್ತಾಗದಾವೆ ಸೀರೆ. ನೋಡು ಮೆತ್ತಗೆನ ಇಲ್ಲ, ಹಂಗೇನೆ ಸೂಪರ್ ಕಗ್ದಿದ್ದಂಗೆ ಐತೆ, ಮರ 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 ಅಂತೈತಿ. ಇಂಥವು ಮೈ ಮೇಲೆ ಹಾಕ್ಯಂಡ್ರೆ ಸಾಕು ಚುಚ್ಚಿದಂಗೆ ಆಗ್ತವೆ, ಏಟತ್ತಿಗೆ ತೆಗ್ದು ಬಿಸಕ್ಕೆ ನಮ್ಮಂಗಾಗುತ್ತೆ. ಇಂಥದ್ದು ತಂದವನೇಲೆ ಅದಕ್ಕೆ ಇನ್ನೂ ಜಾಕೆಟ್ ಹೊಲಿಸ್ಕೊಂಡು ಮದುವೆಗೆ ಒಂದು ವಾರಕ್ಕೆ ಮುಂಚೆಲೆ ಬರ್ರಿ ಅಂತಂದೇಳಿ ಹೇಳೇನೆ. ನನಗಂತೂ ಸಖತ್ತು ಬೇಜಾರತ್ತಮ್ಮ. ಹಂಗೊಂದಿದ್ಕೆ ಹೋಗ ಇದೇನು ಅಂತ ಚೆಂದಾಗಿಲ್ಲ ಅಂತಂದ್ರೆ ಬಿಡಮ್ನಿ ಅಂತ ಏನು ಇಲ್ಗೇನು ಕೊನೆ. ಇಲ್ಲಿಗೇನು ಕೊನೆ ಏನಮ್ಮಣಿ ತಂದು ಕೊಡಿಸ್ತೀನಿ ಬಿಡು ಯಾವಾಗ. ನಾನು ಇವಾಗ ಸದ್ಯಕ್ಕೆ ತಂದಿದ್ದೀವಿ ಉಟ್ಕೊಳಮ್ಮಿ ಅಂತೆ, ಉಟ್ಕೊಳಮ್ಮ ಅಂತಂದೇಳಿ ಬರೀ ಸೀರೆ ಒಂದ ಕೊಟ್ಟೆಗೇವನಿ. ಅದ್ರಾಗೆ ಈಗಳು ಲಂಗಿಲ್ಲ ಪಂಗಿಲ್ಲ, ಬರೀ ಸೀರೆ ಜಾಕೆಟ ನಾವು ಹೊಲಿಸ್ಕೋಬೇಕು. ಅದಕ್ಕೆ ಲೈನಿಂಗ್ ಇಲ್ಲ ಪೈನಿಂಗ್ ಇಲ್ಲ, ಕೂಲಿ ಸಮೇತ ಕೊಟ್ಟಿಲ್ಲ, ಹಂಗೆ ಕೊಟ್ಟೋಗಿದ್ದಾನೆ. ಸೀರೆನೇ ಹೊಲಿಸ್ಕೊಳ್ಳಮ್ಮಣಿ ಅಂತಂದೇಳಿ ಹಂಗೆ ಗನ್ವಂತ ತಂದವನಿ ಅಂತಂದೇಳಿ. ಅವರ ಹೆಣ್ರು ಮಕ್ಳಿಗೆ ಅದ್ರ ಇಂಥವೇ ತತ್ತಾರೆ, ಇಂಥವೇನೆ ತರೋದು. ನಮ್ಮನ್ನೊಂದು ಮಾತನ್ನ ಕರಿಬಾರ್ದು. ಹಂಗಲ್ಲಮ್ಮ ಮದುವೆಗೆ ಕರಿಯಕ್ಕೆ ಬಂದನು ನಿಮ್ಮ ಅಣ್ಣಯ್ಯ ಸೀರೆ ಲಂಗ ಜಾಕೆಟು ಎಲ್ಲ ತಂದು ಅಳತೆ ಜಾಕೆಟ್ ಇಸ್ಕೊಂಡೋಗಿ ಒಲೆ ಹಾಕಿ ಫಾಲ್ಸದು ಕಟ್ಸಿ ಒಳ್ಳೆವ ತೊತ್ತಾರೆ. ಮದುವೆಗೆ ಏನು ಆಗ್ಲೆಲ್ಲ ಮಾಡ್ತಾರೆ ಮದುವೆನೇ. ಅವ್ರ ಹೆಣ್ಣು ಮಕ್ಳಿಗೆ ಇಂಥವೇ ತೊತ್ತಾರೆ, ಸ್ಯಾನೆ ರೇಟ್ನವ ತರಬೇಕು. ಆಗ್ಲೆಲ್ಲ ಆದರೆ ಏನು ವರ್ಷಕ್ಕೊಂದೊಂದು ಉಡ್ಸೋದಾದರೆ ಬಿಡು ಯಾತವನಾತು 10,500 ರೂಪಾಯಿ ಮದುವೆಗೆ ಒಂದು 2-3 ಸಾವಿರ ರೂಪಾಯಿ ಸೀರೆ ತಂದು ಕೊಡಬಾರ್ದೆ. ಓಸಾರ್ಗೂ ಸೇರಿ ನಿಮ್ಮ ಹುಡುಗರಿಗಿಲ್ಲ ಅಂತೀಯ, ನಿಮ್ಮ ಅಯ್ಯಪ್ಕೊಂತೀಯನಿ ತವ್ರ ಮನೆಯವರು ಹಿಂಗೆ ಮಾಡೋದು. ಯಾರ ತಾಯಿ ನೀವಿಬ್ಬರೇ ಮಾತಾಡ್ಕೊಂತೀರಾ? ನನಗೊಂದಿಟ್ಟು ಹೇಳ್ರಿ, ಸೀರೆ ಏನು ಬಂದಿದ್ವೇನು, ಸೀರೆ ತಂದಿದ್ದೀರಾ ಇಬ್ರು? ಏನ್ರಿ ತಾಯಿ ಹೊಸ ಸೀರೆ ಬಂದೇವೆ ಅಂತಂದೇಳಿ ತಾಂಡು ಇವತ್ತೇನು ಎಲ್ಗೂ ಹೋಗ್ದಂಗೆ ಮಾತಾಡ್ಕೊಂಡು ಕೂತ್ಕೊಂಡೆ ಇದ್ರಲ್ಲಿ ತಾಯಿ. ಹೊಸವೇನೆ ತಾಯಿ ಸೀರೆ ಹೆಂಗಿದಾವೆ ಯೋಸ್ತಾಣ್ರಿ ಸೀರೆನೇ, ನಾನು ಕರೆದಿದ್ದು ಬತ್ತಿದ್ದಿಲ್ವೇ? ಸುಮ್ಕಿರು ರಂಗಜ್ಜಿ ನೀನು, ನಾವೆಲ್ಲಿ ತಗೊಂಬಕ್ಕೆ ಹೋಗೋಣ? ನಮ್ಮ ಅಣ್ಣಯ್ಯ ತಂದ್ಕೊಟ್ಟು ಹೋಗಿದ್ದ ಸೀರೆನೇ ಮದುವೆ ಅಂತಂದೇಳಿ. ಅವು ಬಡ ಸನಕ್ಕಿಲ್ಲ. ಈಗ ನೋಡು ಇಂಥ ತಂದನಿಗೆ ಇಂಥ ಮಸ್ತಾಗಿದ್ವು ನಾವು. ಅದಕ್ಕೆ ನಾನು ನೋಡ್ತಾ ಕೂಕೊಂಡಿದ್ದೆ, ಈ ಸುಶೀಲಕ್ಕನೂ ಬಂತು ಕೂಕೊಂಡೈತಿ. ಅದಕ್ಕೆ ಬಾ ಇವೆಲ್ಲಿ ಮಾರಕ್ಕೆಲ್ಲಿ ಬಂದಿದ್ವು ನೀನು? ಮಾರಕ್ಕೆ ಬಂದಿಲ್ಲ ಪಾರಕ್ಕೆ ಬಂದಿಲ್ಲ. ಈಗ ಇಂಥ ತಂದದ ನೋಡು ತವ್ರ ಮನೆಯವರು. ಹೆಂಗ ನಿಮಗೆ ಅದನ್ನ ತತ್ತರಮ್ಮ ಇವಾಗ ವರ್ಷ ನಮ್ಮ ಕಾಲದಾಗೇನು ವರ್ಷ ಏನು ತತ್ತಿದ್ದಿಲ್ಲ. ಎಂದಾನ ಒಂದು ಜಾಕೆಟ್ ಇಕ್ಕಿರೆ ಅದು ಹೆಚ್ಚು ಮಂಗಾಗೋದು. ನಮ್ಗೆ ಹಂಗೇನೆ ತವ್ರ ಮನೆಯವ್ರ ಜಾಕೆಟ್ ಇಕ್ಕಿ ಮಾಡ್ಲಕ್ಕಿ ಒಯ್ದವ್ರೆ ಅಂದರೆ ಅದೇ ಒಂದು ಖುಷಿ ಆಗೋದು. ನಿನಗೆ ಸೀರೆ ತಂದವ್ರೆ ಅಂದ್ರೂ ನೀನು ಬೈಕೆಂತಿಯಲ್ಲೇ ತಾಯಿ. ಸುಮ್ಮಕ್ಕೊಕ್ಕ ನೀನು ಜಾಕೆಟ್ ಇಕ್ಕಿರಂತೆ ತರಬೇಕು. ಒಂದು 2-3-4-5 ಸಾವಿರ ರೂಪಾಯಿದ ಒಂದು ರೇಷ್ಮೆ ಸೀರೆ ನಾನು ಕೊಡ್ಸಿರೆ ಖುಷಿ ಆಗ್ತೈತಿ. ಈಗ ಅವರು ನಮ್ಮ ಮನೆಯವರು ಎಲ್ಲೋ ಕೊಡೋರಿರ್ತಾರೆ, ನಮ್ಮ ಮನೆಯವರು ನಮ್ಮ ತವ್ರ ಮನೆಯವರು ಅಷ್ಟೇಯ ಹಂಗೇನೆ ಮಾಡೋದು. ಘನವಾಗಿ ದುಡ್ಡು ಕೊಡ್ತಾನೆ ನಮ್ಮ ಅಣ್ಣಯ್ಯ ತರೋದು ನೋಡಿರಿ. ಈಗ ಎಂಥವನ್ನ ಓದ್ಕೊಂಬಂದು ಅಯ್ಯಮ್ಮ 2,000 ರೂಪಾಯಿ ತತ್ತಂದ್ರೆ 1,000 ರೂಪಾಯಿ ತರೋದು, 1,000 ರೂಪಾಯಿ ಕೊಟ್ಟರೆ 500 ರೂಪಾಯಿ ತರೋದು, ದುಡ್ಡೆಲ್ಲ ಉಳಿಸ್ಕೊಂಡು ಸುಮ್ಮನಾಗಿ ಬಿಡೋದು. ಅಯ್ಯಮ್ಮನೇ ಹೋಗೋದು ತರೋಕ್ಕೆ, ಅವ್ರೇನು ಅಂತ ಉಟ್ಕೊತಾರೆ. ನಮ್ಮ ಮನೆಗೂ ಹಂಗೆ ಮಾಡೋದು. ವರ್ಷಕ್ಕೋ ವರ್ಷ ಒಂದೊಂದು ತರೋರು. ಇವಾಗ ವರ್ಷ ಇನ್ನೇನು ಉಡ್ಸೋದು ಅಂತಂದೇಳಿ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ ಹಬ್ಬಲ್ಲ ದೇವರಲ್ಲ ಅಂತಂದು ಇವಾಗ ಅಲ್ಲೇ ತರೋದೇ ಬಿಟ್ಟಿದ್ದಾರೆ. ರಂಗಜ್ಜಯ್ ನನ್ನ ತಮ್ಮಗಳೂ ಅಷ್ಟೇನೆ, ಮತ್ತೆ ಇವಾಗ ಅಲ್ಲೇನೇ ತರೋದೆಯಾ ಬಿಟ್ಟಿದ್ದಾರೆ. ಏನು ವರ್ಷ ಅಂತಂದೇಳಿ ಯಾವಾಗನ ಅಂತಾರೆ. ನನ್ನ ತಂಗಿಗೊಂದು ನನಗೊಂದು ತರೋರು. ನಮ್ಮಮ್ಮ ಇರೋ ತಾಕನ ವರ್ಷ ತರೋದಮ್ಮ. ಈಗ ನಮ್ಮಮ್ಮ ಸತ್ತು ಈಗ ಅಲ್ಲೇ ತರೋದೇ ಬಿಟ್ಟಿದ್ದಾರೆ. ನಮ್ಮಮ್ಮ ಇದ್ದಾಗ ಗನ್ವಾ ವರ್ಷಕ್ಕೆ ಒಂದೊಂದು ನಮಗೆ ಇಬ್ಬರಿಗೂ ಒಂದೊಂದು ಸೀರೆ ಉಡಿಸಿ ಕಳ್ಸೋದು. ನನ್ನ ತಂಗಿಗೊಂದು ನನಗೊಂದು. ಇವನು ಈಗ ನಮ್ಮ ಎಂದನ ಒಂದು ತೊತ್ತಾನೆ ಬರೀ ಎಂಥವು ಅವ್ರ ಊರ ಕಡೆಗೆ ಮುನ್ನೆಲ್ಲ ಬದುಕು ಮಾಡಕ್ಕೆ ಹೋಗ್ತಾರೆ, ಮಾಸ್ಲು ಕಾಣ್ದಂಗಿರಲಿ ಅಂತ ನಮ್ಮದಕ್ಕೆ. ಆಗ ನನ್ನ ತಮ್ಮನೇಂತಿ ತಾಂಬತ್ತಾಳೆ ಇಂಥವ ಬರೇನೆ ಒಂಥರ ಮಾಸ್ಲು ಬಂದಂಥವು, ಒಂಥರ ಕೆಂಪನಂಥವು ಬರೀ ಅಂಥವೇ. ಕಲರು ಒಂದೂ ಉಟ್ಕೊಂಬಂಥವು ಯಾರ್ಗಾನ ಹೇಳ್ಕೊಂಬಂಥವು ಒಂದು ತರಲ್ಲ.
ತವ್ರ ಮನೆಯವರು ಸೀರೆ ತಂದವ್ರೆ ಅಂದರೆ ನಮ್ಮ ಅಣ್ಣಯ್ಯ ಉಡ್ಸಿದಾನೆ ಅಂತಂದೇಳಿ 4-6 ಜನಕ್ಕೆ ತೋರಿಸ್ಬೇಕು, ಹಂಗಿರ್ಬೇಕು. ಹಂಗೇನೆ ಇಲ್ಲ ಉಟ್ಕೊಂಡ್ರು ಎಲ್ಲಿ ತಂಡಿದ್ದೆ ಎಂಥ ಚೆನ್ನಾಗೈತೆ ಅಂತಮ್ಮಂಗೆ ಇರಬೇಕು ಅಂತ ಒಂದು ತರಲ್ಲ. ಬರೀ ಎಂಥವನ್ನ ತರ್ತಾರೆ ಅವ್ರಂತ ಉಟ್ಕೊಂತಾರೆ. ಅವ್ರ ಮಕ್ಳಿಗೆ ಅಂದರೆ ಗನವಾಗ 10,000 ರೂಪಾಯಿ ಸೀರೆ ಎಲ್ಲ ಕೊಡಿಸ್ತಾನೆ ನಮ್ಮ ಅಣ್ಣನೂ. ಆ ಡ್ರೆಸ್ಸು ಎಂತೆಂಥವನ, ಆಮೇಲಿಂದ ನೈಟಿಗಳು ಎಲ್ಲ ಮಸ್ತ ತತ್ತಾರೆ. ಹೋದ್ರೆ ಬಟ್ಟೆ ತರಕ್ಕೆ ನಮಗೆ ಈಗ ಸೀರೆ ಒಂದು ಲಡ್ಕಾಡ್ಸಿ ತಂಬತ್ತಾರೆ. ಅದು ಎಂದೋ ಒಂದಿನ 3 ವರ್ಷಕ್ಕೆ 2 ವರ್ಷಕ್ಕೆ ವರ್ಷನೂ ತರಲ್ಲ. ಬಾಗ್ನ ಕೊಡ್ತೀವಿ ಅಂತಂದೇಳಿ ಒಬ್ಬೊಬ್ರು ಗನವಾಗ ವರ್ಷ ಸೀರೆ ತತ್ತಾರೆ. ಇವ್ರು ಯಾತದಿಲ್ಲ. ನಮ್ಮ ಅಣ್ಣಯ್ಯ ಮದುವೆ ಅಂತಂದೇಳಿ ಇಂಥದ ತರ ಬದಲು ತೀರಾನ ದುಡ್ಡನ್ನು ಕೊಡೋ ಅಂತಂದಂತೀನಿ. ನಾನು ದುಡ್ಡು ಕೊಟ್ಟರೆ ತೀರಾನ ನಾನು ಆ 1,000 ರೂಪಾಯಿ ಕೊಟ್ಟರೆ ನಾನು ಇನ್ನೊಂದು 1,000 ರೂಪಾಯಿ ಹಾಕಿ ಒಳ್ಳೆಯದೇ ಒಂದು ತಾಂಡು ಹೋಗ್ತಿದ್ದೆ. ಆ ದುಡ್ಡನ್ನು ಕೊಡಲ್ಲ ಕೇಳಿರಿ. ಬರೀ ಅವರೇ ಓದ್ಕೊಂಬತ್ತಾರೆ ಸೀರೆನೇ. ಸುಮ್ಕಿರು, ನಾವು ತಂದವ ತಗೊಂಡು ಉಟ್ಕೊಳ್ಳೋ ಮಣಿ ಏನು ಇಲ್ಲಿಗೇನು ಕೊನೆಯಲ್ಲ. ಇನ್ನು ಯಾವಾಗನ ಕೊಡಿಸ್ತೀನಿ ಅಂತಂದೇಳಿ ಈಕೆ ಹೋಗ್ಯದಾನೆ ಮದುವೆಗೆ ಉಟ್ಕೊಂಬ ಅಂತಂದೇಳಿ ಒಂದು. ಮತ್ತೆ ಹೇಳು, ದುಡ್ಡು ಕೊಟ್ಟದನ ನಾವು ಇನ್ನಿಟ್ಟು ಹಾಕಿ ಒಳ್ಳೆಯದೇ ತಗೋಬೋದು. ಅವರು ದುಡ್ಡನ್ನು ಕೊಡೋದಿಲ್ಲ, ಅವರೇ ಓದ್ಕೊಂಬತ್ತಾರೆ ಅಂತವನಾತು. ಏನಂದ್ರೂ ತಾಯಿರ ತಗೊಳ್ಳಕ ನಮ್ಮ ಅಮ್ಮಯ್ಯರಿದ್ದರೆ ನನ್ನ ಮಕ್ಳಿಗೆ ಸೀರೆ ತರಲಿಲ್ಲ, ಕರೀಲಿಲ್ಲ, ಕಳಿಸ್ಲಿಲ್ಲ, ಹಬ್ಬ ಮಾಡಲಿಲ್ಲ, ನನ್ನ ಮಗಳು ಬರಲಿಲ್ಲ ಅಂತಂದೇಳಿ ಎಂಬುದು ಇವರೇನಿಲ್ಲ. ಆತಗೆ ತಿರುಗಿ ನೋಡ್ದಿಲ್ದಿದ್ರು ವರ್ಷ ತುಂಬಿರೋ ಒಂದು ಫೋನೂ ಮಾಡಲ್ಲ. ಇವಾಗ ನಮ್ಮ ಫೋನ್ ಇರೋ ನಮ್ಮ ಫೋನ್ ಮಾಡ್ಬೋದು, ಚೆನ್ನಾಗಿದ್ದೀರಿ ಹಂಗಿದ್ದೀರಿ ಅಂತ ಫೋನು ಮಾಡಲ್ಲ, ಯಾತು ಮಾಡಲ್ಲ. ನಮ್ಮಮ್ಮ ಏನಂತದಿದ್ರೆ ದಿನ ಯಾರು ಕೊಟ್ಟನ ನಂಬರ್ ತಗೊಂಡಾಗ ಯಾರು ಕೊಟ್ಟನ ಮಾಡಿಸಿ ಮಾತಾಡ್ಸೋದು ಇವ್ರು ಯಾತದು ಇಲ್ಲ. ಸೀರೆನೂ ಅಷ್ಟೇ ವರ್ಷ ತರೋದು. ನಮ್ಮಮ್ಮ ಎಂಥವನ್ನ ತರಲೇಳು ವರ್ಷ ತರೋದು. ಇವಾಗೇನು ಯಾತದಿಲ್ಲ. ಆಮೇಲಿಂದ ಹಬ್ಬ ದೇವರಾದರೆ ಹೋಗ ತಗೊಬಿಡ್ತಿರ್ಲಿಲ್ಲ. ಅದೇಯೋ ಚೆನ್ನಕ್ಕೆ ಕೊಟ್ಟು ಫೋನ್ ಮಾಡ್ಸೋದ ಬರ್ರಮ್ಮ ಅಂತಂದೇಳಿ. ನಾವು ಗನವಾಗ ಒಂದೇ ದಿನ ಆಗಲಿ ಹೋಗಿ ಬತ್ತಿದ್ವಿ. ನಮ್ಮ ಅಮ್ಮ ಸತ್ತ ಮೇಲೆ ಯಾರು ಕರೆಯರಿಲ್ಲ, ಕಳ್ಸರಿಲ್ಲ. ಮಗ ಐತೆ ಅದು ಯಾರನ್ನ ಏನೋ ನಂಬ್ತಾರೆ ಅಂತ ಎಂದೋ ಒಂದಿನೊಂದು ಸೀರೆ ತತ್ತಾರೆ ಅಷ್ಟೇ. ಏನಂತಮ್ಮ ಆಲೆಯ ನಮ್ಮ ಕಡೆಗೆ ಆಸೆ ಇರಲ್ಲ. ಅವನೆಲ್ಲಿ ಮದುವೆಗಿರ್ತಾನೆ ಅವ್ರ ಕಡೆಗೆ ಆಸೆ ಹೊರ್ತು ನಮ್ಮ ಕಡೆಗೆ ಏನು ಆಸೆನೇ ಇರೋದಿಲ್ಲ. ಅಮ್ಮನೇರ ಯಾಕಂಗೆ ಆಡ್ಕೊಂತೀರಿ ತವ್ರ ಮನೆಯವ್ರಂದರೆ ಆಡ್ಕೆ ಬಿಡ್ರಿ ಕಣ್ರಿ. ಚೆನ್ನಾಗಿರ್ಲಿ ಅಂತಂದು ನನ್ನ ಒಡ್ಡುಟಿ ತಮ್ಮಗಳು ಹಣ್ಣುಗಳು ಚೆನ್ನಾಗಿರ್ಲಿ ಅಂತಂದೇಳಿ ಆರೇ ಸತ್ಕೊಳ್ರಿ. ಯಾಕಂಗೆ ಬೈಕೊಂತೀರ? ನಾವು ಮಾಡಿದ್ದು ನಮಗೆ ಇರಲ್ಲ. ಹಾಗೆ ಬೈಕೆ ಬೇಡ್ರಿ. ತವ್ರ ಮನೆಯವರು ಚೆನ್ನಾಗಿರ್ಲಿ ಅಂತಂದೇಳಿ ಅನ್ಬೇಕು. ಎಂಥದನಾಗ್ಲಿ ಹೇಳು ಸೀರೆ ಸದ್ಯಕ್ಕೆ ಅರಿಶಿನ ಕುಂಕುಮ ಕೊಟ್ಟು ಮಡ್ಲಕ್ಕಿ ಒಯ್ದು ನಮ್ಮನ್ನ ಕರಿಯರು ಕಳ್ಸೋರು ಒಯ್ದಾರೆ ಅಂತಂದೇಳಿ ಸಂತೋಷ ಪಡ್ರಿ. ಅದೇ ಇಲ್ದಾರು ಹಿಂದೆ ಮುಂದೆ ಬಂದಿಲ್ದಾರು ಏನು ಮಾಡ್ತಾರೆ? ನೀವು ನೋಡು ಹೆಂಗೆ ಮಾತಾಡ್ತೀರ ಹಂಗೆ ಮಾತಾಡಬೇಡ್ರಿ. ತವ್ರ ಮನೆಯವರು ಯಾವಾಗಲೂ ಚೆನ್ನಾಗಿರಲಿ ಅಂತಂದೇಳಿ ಹಾರೈಸ್ಬೇಕು ಹೆಣ್ಮಕ್ಳು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೂರಾಗೂ ಹಿಂಗೆ ಯಾರನ್ನ ಮಾತಾಡ್ತಾರ ತವ್ರ ಮನೆಯವ್ರ ಬಗ್ಗೆ, ಸೀರೆ ಬಗ್ಗೆ ಎಲ್ಲನ ಕಮೆಂಟ್ ಮಾಡಿರಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.